ಅಮ್ಮ ಹೊಟ್ಟೆ ಹಸಿತೈತೆ ಕಣಮ್ಮ. ಅಯ್ಯೋ ಬಿರ್ಬಿರ್ನ ಊಟನ ಮಾಡ್ಬಿಟ್ಟು ಹಾಕದ್ಬಿಟ್ಟು ಒಳಗಡೆ ನೋಡ್ರಿ ಎಲ್ಲ ತಪ್ಪಲೆ ನುಣ್ಬೇಕು ಖಾಲಿ ಐತಲ್ಲಮ್ಮ. ಒಟ್ಟಿಗೆ ಏನ್ ಮಾಡನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ ಕಣಮ್ಮ. ಹೋಗು ಸರ್ನ ಏನಾರ ಮಾಡ್ಬಿಟ್ಟು ಹಾಕಬಿಟ್ಟು ಬಾ ಹೋಗಮ್ಮ. ಅಯ್ಯೋ ತಡ್ಕೊಳಕಾಯ್ತಿಲ್ಲ ಹಸುನ. ಯಾಕ್ಲ ನನ್ಗೆ ಹೇಳಿಯೇ? ನನ್ ಕೆಲ್ಸವೇನಿದು? ಹೋಗಿ ನೀನ್ ಏನ್ರು ಕೇಳು. ನೀ ಏನ್ರು ಹೋಗಿ ಮುಸಳತಿಕ ಕೆಲಸ ಮಾಡ್ತಾವಳಲ್ಲ, ಮಾಡಿಕ್ ಬಿಟ್ಟು ಹೋಗ್ಬೇಕು ಅನ್ನೋ ಆರಾಸ ಇಲ್ವಾ ಅವಳಿಗೆ? ಹೋಗಿ ಕ್ಯಾಕರ್ಸು ಮಕ್ಕೋಗ್ಬಿಟ್ಟು ಕೇಳು, ಬಾರೆ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಬತ್ತಳಿ ಇವಾಗ ಅಳ್ಳಾಡಿಸ್ಕೊಂಡು ನಂದಲಿಕ್ಲಿ ಅಂತ ಕೇಳು. ಅವಳೇ ನೀನಿಯಾ ಹೇಳ್ತಾಳು ನಾನು ಕೇಳ್ತೇನೆ ಅಡುಗೆ ಮಾಡ್ಲಿಲ್ವಾ ಅಂತ. ಯಾಕಪ್ಪ ಹುಡ್ದಾಗಿಂದ ಬೇಸಾಕ್ಲಿಲ್ವ ನಿನಗೆ ನಾನು? ಈಗ ಏನ್ರು ನಾ ಮದುವೆ ಮಾಡ್ಕೊಟ್ಟಿದ್ದೀನಿ ತಾನೆ, ಕೇಳು ಅವಳೇ ನೀನಿಯಾ. ನೋಡು ಹೋಗೋದು ಹೋಗ್ಲಿ, ಮುಸ್ರಿನ ತಿಕ್ಲಿ ಎಗ್ ರೈಸನ ಮಾಡ್ಲಿ, ಅಡುಗೆ ಮಾಡಿಕ್ ಬಿಟ್ಟು ಹೋಗ್ಬೇಕು ಅನ್ನೋ ಆರಾಸ ಇರಕ್ಕಿಲ್ವಲ್ಲಮ್ಮ. ಹೇಳು ಎಂತ ಕಿತ್ತೋದ್ ಮನಿ ಹೇಳಿ ಅಂತ ಹೇಳ್ಬಿಟ್ಟು. ಓಹೋ ಮಹಾರಾಣಿ ಆಗೋಗ್ಬಿಟ್ಟವಳಪ್ಪ. ಏನೋ ದೊಡ್ಡದಾಗಿ ದೊಡ್ಡ ಬಿಸಿನೆಸ್ ಮಾಡ್ತಾ ಇದೀನಿ ಅನ್ನೋ ಲೆಕ್ಕದಾಗ ಮಾತಾಡ್ತಾಳೆ. ನೀನು ಒಸಿ ಭಯ ಇಕ್ಕಬೇಕು ಹೇಳು. ಎಂಟಿ ಅದಳ ಧರ್ಮ ಏನು? ಅಡುಗೆ ಬೇಸಾಕದ ಧರ್ಮ ತಾನೆ? ಹೇಳು ಬೇಸಾಕ್ತಾಳೆ, ಬೇಸಾಕ್ಬಿಟ್ಟು ಹೋಗಲೆ ಅಂತ ಹೇಳು. ಈಗ ಅಂಗಡಿ ಮಾಡ್ದಕ್ಕೆ ಅಂತ ಹೋಯ್ತಾಳೆ, ಇವಾಗ ಎಲ್ಲ ರೆಡಿ ಮಾಡ್ಬಿಟ್ಟು ಬತ್ತಾಳೆ ಇವಾಗ ಮನೆಗೆ. ನೋಡು ಅಡುಗೆ ಮಾಡ್ದಿದ್ದು ಹೋಗ್ ಕುಡ್ದು ಅಂತ ಹೇಳ್ಬಿಟ್ಟು ಸರಿಯಾಗನ್ನು ಯಾಕೆ ಪುಟ್ಟೆಯ ಹಿಂಗೆ ಲೂಜ್ ಕೊಟ್ಬಿಟ್ರೆ ಮಗ ತಲೆ ಮೇಲೆ ಬಂದು ಕುಂತ್ಕೊತಾಳೆ, ಮರಿಬೇಡ. ಹ್ಞೂ ಕಣಮ್ಮ, ನಾನು ಏನು ಕೇಳಕ್ಕಿಲ್ಲ ಅಂತ ಹೇಳಿ ಅದ್ಮೀರ್ ಕುಂತವಳೆ. ಎಗ್ ರೈಸ್ ತಿನ್ನಕ್ ಹೋದ್ರೆ ಕಾಸು ಕೊಡು ಅಂತ ಹೇಳ್ತಾಳೆ. ನನಗೇನು ಬಿಡ್ತಾಳೆ ಅಂತ ಅನ್ಕೊಂಡ ನಾನು ನಮ್ಮ ಮಮ್ಮಿ ಇಬ್ರು ಹೋಗಿದ್ದೀವಿ. ಎಗ್ ರೈಸ್ ಬೇಕಮ್ಮಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ 35 ರೂಪಾಯಿ 70 ರೂಪಾಯಿ ಕೊಡಿ ಅಂತ ಹೇಳ್ತಾಳೆ. ಅಯ್ಯಯ್ಯಪ್ಪ ಏನು ಸೀಮೆಗಿದ್ರೆ ಎಗ್ ರೈಸ್ ಮನೆಗೆ ಮಾಡ್ಕೊಂಡು ತಿಂದ್ರೆ ಆಗಕ್ಕಿಲ್ವ ಮಗ? ಅದಕ್ಕೆ ನಾನು ಸುಮ್ಕಾಗಿವ್ನಿ. ನೋಡು ಈಗ ಬತ್ತಾಳೆ, ನನಗೆ ಚಿಕನ್ ಸಾರೇ ಬೇಕು ಅಂತ ಹೇಳ್ಬಿಟ್ಟು ಕುಂತ್ಕ ಅಷ್ಟೇನೇನೆ. ಮುಚ್ಕೊಂಡು ಮಾಡಿಕ್ತಾಳೆ. ನೀನು ಪೆದ್ನಂಗೆ ಇರಬೇಡ. ನಾನು ನಿನ್ನ ಗಂಡಸು ಅಂತ ಎತ್ತಿರೋದು ಏನು ಹೆಂಗಸು ಅಂತ ಎತ್ತಿದ್ದೀನ? ಮುಸುಡಿ ನೋಡು ಮುಸುಡಿ. ಎಲ್ಲ ಆಮೆ 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 ಅಂತ ಬತ್ತಾನೆ ನನ್ನ ತಕ್ಕೇನೇನಿಯ ಮೂದೇವಿ ನನ್ನ ಮಗ. ನಾನು ಮುಂದೆ ತೋರ್ಸ ಪೌರುಸನ ನೀನು ಏನ್ರ ಮುಂದೆ ತೋರಿಸ್ಲಾ? ನಾನು ಮುಂದೆ ತೋರಿಸ್ತಾನೆ ಯಮ್ಮ ಯಮ್ಮ ಅಂತ ಹೇಳ್ಬಿಟ್ಟು. ಅಯ್ಯೋ ಹೋಗತ್ತಾಗೆ, ನನಗೂ ಕಾಪಿ ಕುಡಿಬೇಕು ಅನ್ನಿಸ್ತೈತೆ. ಆ ಮನೆಯಲ್ಲಿ ಬಂದರೆ ಒಂದು ಲೋಟ ಕಾಪಿನ ಮಾಡಿಸ್ಕೊಂಡು ಕುಡಿಬೇಕು. ಅಯ್ಯೋ ಸಾಕಾಗೋಯ್ತದ ಕಣಪ್ಪ ನಂಗಂತೂ. ನನಗೆ ಹೇಳ್ತಾಳೆ ಅಡುಗೆ ಕೆಲಸ ಮಾಡು ಅಂತ, ನಾನು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವಳು. ಅಮ್ಮ ನಾನು ಬಂದಿದ್ದೀನಿ ತಾನೆ, ಎಲ್ಲ ಸರ್ವ್ ಮಾಡ್ತೀನಿ ಇರು. ಎಂಟಿ ಧರ್ಮನ ಅವಳು ಮಾಡಲೇಬೇಕು ತಾನೆ, ಮಾಡೇ ಮಾಡ್ತಾಳೆ ಅಷ್ಟೇನೆ. ಸರಿ ಸರಿ ಬಂದಾಗ ನೋಡ್ತೀನಿ ಅದು ಏನು ಕಿಸಿಟಿಯಾ ಅಂತ ಹೇಳಿ. ನನಗೂ ಹೊಟ್ಟೆ ಸಿಟ್ಟೈತೆ, ಸಿಟ್ಟು ಬತ್ತೈತೆ, ಬರ್ಲಿರು ಮಾಡ್ತೀನಿ. ಅವಳಪ್ಪ ಬಂದು ನೀನು ಏನ್ರು ಮಾತಾಡ್ತ ನಂತಾಗೇನು ಮಾತಾಡ್ತೀಯ? ಲೇ ನೀನು ಎಗ್ ರೈಸ್ ಅಂಗಡಿನ ಮಡಿಕ, ಬಾದಾಮಿ ರೈಸ್ ಅಂಗಡಿನ ಮಡಿಕ, ನೀನು ಈರುಳ್ಳಿ ಅಂಗಡಿನ ಮಡಿಕ, ಅದೆಲ್ಲ ನನಗೆ ಬೇಕಾಗಿಲ್ಲ. ನೀನು ಹೆಂಡತಿ ಅದೊಳು ಕರ್ತವ್ಯ ಏನು? ಮೊದಲು ಮನೆಯಾಗೆ ಅಡುಗೆ ಪಡುಗೆ ಮಾಡಿ ಮುಗಿಸಿ ಆಮೇಲೆ ನೀನು ಏನಾರ ಮಾಡ್ಕ. ನೀನು ಬಿಸ್ನೆಸ್ ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೂ ಅಡುಗೆ ಬೇಸಾಕ್ತಿದ್ದಂಗಿದ್ರೆ ನಾವೇ ದಿನ ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಬೇಕೇನೋ? ನಮ್ಮ ಮನೆಯಲ್ಲ ನನವೇ ನೀನು ನಾ ಮದುವೆ ಮಾಡ್ಕೊಬಿಟ್ಟು ಬಂದಿರೋದಿಲ್ಲಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನೀನು ಬರೀ ಅಂಗಡಿ ಪಂಗಡಿ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡಿರುವಂತ ಅಲ್ಲ ಹೇಳಿದ್ದು. ಯಾಕ್ರಿ ಇವತ್ತೇನಾದ್ರು ತಲೆಗಿಲೆ ಕೆಟ್ಟೈತಾ? ಹೆಂಗ್ ಸಿಕ್ಕರಂಗೆ ಮಾತಾಡ್ತಿದ್ದೀರಲ್ಲ? ನನ್ಗೇನೆ ತಲೆ ಕೆಟ್ಟೈತೆ, ನೀನು ಕೆಟ್ಟೈತೆ. ನೀನ್ ತಾನೇ ನೀ ಅಡುಗೆ ಮಾಡಿದ್ದಂಗೆ ಹೋಯ್ತಿರೋದು. ನೋಡ್ ನಮ್ಮ ಅಮ್ಮಂಗಲ್ಲಿ ವಯಸ್ಸಾಯ್ತಾ ಬಂತು, ನಮ್ಮ ಅಮ್ಮನ ಕೈಲಿ ಕಿಸಿಯಲ್ಲ. ನೀನು ಮಾಡಲ್ಲ. ನಾನು ಬೆಳಿಗ್ಗೆ ಸಂಜೆ ಗಂಟೆ ಏನು ಉಪವಾಸ ಇದ್ಕೊಂಡು ಸಾಯಿಲ್ಲ ನಾನು. ನಾನು ನೋಡ್ತಾನೆ ಇದೀನಿ ಬಂದಾಗಿಂದ. ಒಪ್ಪತ್ತು ಮಾಡಾಕಿದ್ರು ಒಪ್ಪತ್ತು ಮಾಡಾಕಿಲ್ಲ. ನೋಡು ಮೊದಲು ನೀನು ಏನು ಕೆಲಸ ಮಾಡ್ತೀವಿ ಹೊರಗಡೆ ಬಿಡ್ತೀವಿ ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಮನೆಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗ್ಬೇಕಷ್ಟೇನೆ. ನಾನು ಏನೇನಾರ ಹೋಗ್ಲಿ ಮನೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡು ಒಂದೇಕಿತ ಡೈವರ್ಸ್ ಕೊಟ್ಬಿಡ್ತೀನಿ. ಹೆಂಡತಿ ಆದವಳು ಹೆಂಡತಿ ಕರ್ತವ್ಯನ ಮಾಡಲೇಬೇಕು. ಹೆಂಡತಿ ಕರ್ತವ್ಯ ಮಾಡ್ದಿದ್ದಂಗಿದ್ರೆ ನಾನು ಯಾಕೆ ಮನೆ ಮಾಡಿಕೊಂಡ್ಲಿ? ನಿನ್ನ ಒದ್ದದ್ದು ಓಡಿಸ್ತಿರೋದೇ ನಿನ್ನ ಸವಾಸನೆ ನೀಯ ಬೇಡ. ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ಹಂಗುಗಿಲ್ಲ ಮತ್ತೆ ನೀನು ಯಾಸ ಕೃಷ್ಣನ್ ದ್ವಾಸೆ ಒಯ್ಯ. ನಾನು ಎಂಡ್ರು ಕೆಲಸನೇ ಕಡ್ಲ ಮಾಡ್ತಿರೋದು. ಮೊದಲು ನೀನು ಗಂಡ ಆಗ್ಬಿಟ್ಟು ಕೆಲಸ ಮಾಡೋದಲ್ಲ, ಗಂಡ್ಸಾಗಿ ಕೆಲಸ ಮಾಡ್ಲ ಬೇವರ್ಸಿ. ಏನೇ ಬೇವರ್ಸಿ ಗೀವರ್ಸಿ ಅಂತ ಮಾತಾಡ್ತಿದ್ದೀಗ? ಒಂದ್ 4 ಬುಟ್ಟ ಅಂದ್ರೆ ನೀನೇನಾರ 4 ಬುಟ್ಟ ಅಂದ್ರೆ ಪೊಲೀಸ್ ಸ್ಟೇಷನ್ ಆಗಿತ್ಯಾ? ಲೇ ನನ್ನ ಎದುರಿಸ್ತಿದ್ದೀಗ? ಗಂಡನ ಎದುರಿಸ್ತಿದ್ಯಾ? ಲವ್ ಮುಟ್ಟಾಳ್ ನನ್ ಮಗನೇ. ನೋಡು ಗಂಡನ ಮುರ್ವದಿ ಯಾವತ್ತೋ ಕಳ್ಕೊಬಿಟ್ಟಿದ್ಯಾ, ಮನುಷ್ಯನ ಮುರ್ವದಿನೂ ಕಳ್ಕೊಬೇಡ. ಹೂ ಕಂಡ್ಲ ನಂದವ್ರ ಮನ ನಾನು ಮಾಡ್ತೀವ್ನಿ. ಮನೆ ಕೆಲಸ ಮಾಡೋದು ಕಸ ಗುಡ್ಸೋದು ಎಲ್ಲ ಮಾಡ್ತೀವ್ನಿ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮುಸ್ರೆ ತೊಳೆದು ಎಲ್ಲ ಕೆಲಸನೂ ಮಾಡ್ತೀವ್ನಿ. ನೋಡು ಮನೆಯಾಗ ನೀನು ಗಂಡ್ಸಾಗಿ ನಿನ್ನ ಕರ್ತವ್ಯ ನೀನು ಮಾಡಲೇ ಫಸ್ಟು. ನನ್ನ ಕರ್ತವ್ಯ ನಾನು ಮಾಡೋದು ನನಗೆ ಸಂದಾಗ ಗೊತ್ತು. ಮಾಡ್ತೀನಿ. ನೀನು ಗಂಡ್ಸಾದನು ಮನೆಗೆ ರೇಷನ್ನು ಅಕ್ಕಿ ತರಕಾರಿ ಎಲ್ಲ ತಂದು ಹಾಕಿದ್ರೆ ನಾನು ಅಡುಗೆಯ ಮಾಡ್ತೀನಿ. ನಿನ್ನ ಯೋಗ್ಯತೆ ಬೆಂಕಿ ಹಾಕ. ಮನೆಗೊಂದು ಅಕ್ಕಿ ಇಲ್ಲ, ಒಂದು ಇಡೀ ಬ್ಯಾಳೆ ಇಲ್ಲ, ಒಂದು ಹುಣಸೆ ಹಣ್ಣಿಲ್ಲ, ಉಪ್ಪಿನ ಪ್ಯಾಕೆಟ್ ಬಿಟ್ಟು ನಮ್ಮ ಮನೆಯಾಗ ಏನೂ ಇಲ್ಲ.
ನಾನು ಎಲ್ಲಿಂದ ಮಾಡಕ್ಲಿ ಅಡುಗೆಯ? ನೀನು ಗಂಡಸ್ತಾನೆ ನನ್ನ ಧರ್ಮ ಅಡುಗೆ ಮಾಡೋದು. ಸರಿ ಒಪ್ಕೋತೀನಿ, ನನ್ನ ಧರ್ಮ ಹೆಂಗ್ಸಾಗಿ ನಾನು ಅಡುಗೆ ಮಾಡಬೇಕು, ಮಾಡ್ತೀನಿ. ಗಂಡಸಾಗಿ ನೀನು ರೇಷನ್ ಎಲ್ಲ ತಂದಾಕಿದ್ರೆ ತಾನೆಲ್ಲ ನಾನು ಮಾಡೋಕ್ಕಾಗೋದು? ನೀನು ರೇಷನ್ನೇ ತಂದಾಕ್ದಿ ನಂಗೆ ಅಡುಗೆ ಮಾಡು ಅಂದರೆ ನಾನೇ ದೇವ್ರ? ಅಕ್ಕಿನ ಬ್ಯಾಳೆನ ಎಲ್ಲನೂ ಪ್ರತ್ಯಕ್ಷ ಮಾಡ್ಸಕ್ಕೆ ಲೋಪರ್ ಬಡ್ಡಿನ ತಗೊಬಂದು ನೋಡು. ನನ್ನ ತಾಗ ಮಡಿಕೊಳಕ್ಕೆ ಬರಬೇಡ ನೀನು. ನೀವು ಯಾರು ನನ್ನ ಅಂಗಡಿಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಗೊತ್ತು ನಾನು ಹೆಂಗೆ ನನ್ನ ಅಂಗಡಿ ನಡೆಸಬೇಕು ಅಂತ ಹೇಳ್ಬಿಟ್ಟು. ನನ್ನ ಕತೆ ಬಿಟ್ಬಿಟ್ಟು ಮೊದಲು ನೀನು ರೇಷನ್ ತಂದಾಕೋದು ನೋಡು. ಏನು ರೇಷನ್ನ? ಅಮ್ಮ ರೇಷನ್ ಇಲ್ವಾ ಮನೆಯಾಗೆ? ಎಲ್ಲಿಂದ ಬರ್ತದೆ ಕಣ ರೇಷನ್ನು? ಕಾಸಿರ್ಲಿಲ್ಲ ತರಕ್ಕೆ. ನಾನು ರೇಷನ್ ಪಾಸನ್ ಅಂತ ಏನು ಹೋಗ್ಬಿಟ್ಟು ತರಲಿಲ್ಲ. ನನಗೇನು ಗೊತ್ತು ರೇಷನ್ನು ಗೀಸನ್ನು ಎಲ್ಲನೂ ಬೇಕು ಅಂತ ಹೇಳಿ? ನನಗೇನು ಗೊತ್ತು? ಅಲ್ಲ ಬೇಕು ಅಂತಲ್ಲ, ತರಬೇಕು ಅಂತ ನನಗೇನು ಗೊತ್ತು? ನಾನು ಮನೆಯಾಗಿರ್ತೀನಿ, ನಿಮ್ಮ ಅಪ್ಪನೂ ನಿನ್ನ ಹೆಂಡ್ರ ತಂದು ಹಾಕ್ಬೇಕು ಮಾಡಬೇಕಿತ್ತು. ನನಗೆಲ್ಲ ಗೊತ್ತಿಲ್ಲ ಕಣಪ್ಪ, ನಾನು ಅಡುಗೆ ಮನೆಗೆ ಹೋಗ್ಲಿಲ್ಲ ನೋಡಕ್ಕೆ. ಮುಳ್ಳಿ ಹೋಗ್ಲಾ ನೀನೇನಿಯಾ? ಅದು ಹೆಂಗ್ ಮಾಡ್ತೀಯೋ ಮಾಡ್ಬಿಟ್ಟು ನೀನು ತೋರ್ಸು. ಮನೆಗೆ ಅಕ್ಕಿ ಎಲ್ಲಿದ್ದಂಗೆ ಅನ್ನ ಮಾಡು, ಬ್ಯಾಳೆ ಎಲ್ಲಿದ್ದಂಗೆ ಸಾರು ಮಾಡಿ ತೋರ್ಸು. ನಾನು ಮಾಡ್ತೀನಿ. ನನ್ನ ಧರ್ಮ ನಾನು ಮಾಡ್ತಾ ಇದ್ದೀನಿ, ಸರಿನಾ? ಅಡುಗೆ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ದೇವ್ರ ಪೂಜೆ ಮಾಡೋದು, ಪ್ರತಿಯೊಂದು ನನ್ನ ಧರ್ಮನ ನಾನು ಮಾಡ್ತಾ ಇದೀನಿ. ತಮ್ಮ ಧರ್ಮ ತಾವು ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತದೆ. ನನ್ನ ವಿಚಾರಕ್ಕೆ ಮಾತ್ರ ಬರೋಕ್ಕೆ ಬರ್ಬೇಡ ನೀನು. ಧರ್ಮ ಮಾಡ್ಬೇಕಂತ ಧರ್ಮ, ಎಂಟಿ ಧರ್ಮ. ಏಯ್ ನೀನು ಧರ್ಮ ಮಾಡು, ಬೇಕೇ ಬೇಕು. ಇವತ್ತು ಸಂಜೆ ನೋಡು, ಇನ್ನೇನು ಸಂಜೆ ಆಯ್ತಾ ಬಂತು, ನೀಟಾಗೆ ಒಂದು 10 kg ಅಕ್ಕಿ, ಒಂದು kg ಬ್ಯಾಳೆ, ಒಂಚೂರು ಖಾರ ತಿಟ್ಟು ಎಲ್ಲ ತಗೊಬಿಟ್ಟು ಬಂದಿಕ್ಕು. 10 ನಿಮಿಷಕ್ಕಿಲ್ಲ ಅರ್ಧ ಗಂಟೆಗೆ ಅಡುಗೆ ಮಾಡ್ಬಿಟ್ಟು ನೀನು ಮುಂದಕ್ಕೆ ಇಕ್ಲಿಲ್ಲ ಅಂದರೆ ಅವತ್ತು ಮಾತಾಡು. ನೀನು ಹೆಂಗ್ಸೇನೆ ನೀನು ಅಂತ ಹೇಳಿ ಹೋಗು. ಅದೆಲ್ಲಿಂದ ತಗೊಬಿಟ್ಟು ಬಚ್ಚಿಯೋ ಅಕ್ಕಿ ಬ್ಯಾಳೆ ತಗೊಬಿಟ್ಟು ಬಾ. ಮಾಡಾಕ್ಲಿಲ್ಲ ಅಂದರೆ ಮಾತಾಡು. ಎಂಟಿ ಧರ್ಮ ಮಾಡ್ಬೇಕಂತ ಎಂಟಿ ಧರ್ಮ. ಇವನೇ ನೆಟ್ಟು ಗಂಡನ ಧರ್ಮ ಮಾಡ್ತಾ ಇಲ್ಲ. ಓಹೋ ಈಗೇನು ಕೆಲ್ಸಕ್ಕೆ ಹೋಗ್ತಾವ? ಅವನು ಕೆಲ್ಸಕ್ಕೆ ಸೇರ್ಕತಾನೆ. ನೀನು ದುಡಿತೀಗ ತಾನೆ? ಅದೇ ಅಂಥದ್ದು ಎಗ್ ರೈಸ್ ಅಂಗಡಿ ಅಂತ ಮಾಡಿಕೊಂಡು ಇಲ್ದಿರ ಇದೆಲ್ಲ ಆಟ ಎಲ್ಲ ಆಡ್ಕೊಂಡು ಇಲ್ದಿರೋದೆಲ್ಲ ಮಾಡ್ತಾ ಇದ್ದೀರಾ? ಯಾಕೆ ತಂದ್ಬಿಟ್ಟು ನಿಂತ ಕಾಸಿಲ್ವೇ? ರೇಷನ್ ತಂದ್ಬಿಟ್ಟು ಮಾಡಕ್ಕೆ ಏನಾಯ್ತದೆ? ನಾನು ಯಾಕೆ ತಂದಾಕ್ಲಿ? ನಾನು ಎಂಟಿ ಧರ್ಮ ನಾನು ಮಾಡ್ತಾ ಇದ್ದೀನಿ ತಾನೆ. ನಮ್ಮ ಧರ್ಮ ಏನು? ಅಡುಗೆ ಬೇಸಾಕೋದು, ಮನೆ ಕೆಲಸ ಮಾಡೋದು ಅಷ್ಟೇ ಏನಿಯಾ? ನಾನು ಮಾಡ್ತಾ ಇದ್ದೀನಿ ಮುಚ್ಕೊಂಡು. ರೇಷನ್ ತಂದಾಕೋದೆಲ್ಲ ನಿಮ್ಮ ಮಗನ ಧರ್ಮ ಅಲ್ವಾ? ತಂದಾಕ್ಲಿ ಬಿಡು, ಮಾಡಾಕ್ತೀನಿ. ಧರ್ಮ ಕರ್ಮದ ಬಗ್ಗೆ ಮಾತಾಡೋರು ನನ್ನ ವಿಚಾರಣೆ ಮಾತಾಡ್ಬೇಕಾ? ನಿಮ್ಮ ಮಗನ ವಿಚಾರ ಮಾತಾಡ್ಲಿ. ಗಂಡಸು ಅಂತ ಎತ್ತಿದ್ರಲ್ಲ, ಹೋಗಿ ದುಡ್ಕೊಬಿಟ್ಟು ಬಂದು ತಂದಾಕ್ಲಿ. ನೋಡು, ರೇಷನ್ ತಂದಾಕಿದ್ರೆ ಅಡುಗೆ ಮಾಡಾಕ್ತೀನಿ. ರೇಷನ್ ತಂದಾಕ್ಲಿಲ್ಲ ಅಂದ್ರೆ ನೀನು ಹೋಟ್ಲಾಕ್ ತಿನ್ನು, ನಾನು ಹೋಟ್ಲಾಕ್ ತಿಂತೀನಿ. ಲೇ ಗಯ್ಯಾಳಿ, ಎಂತ ಹೆಣ್ತೀನಿ ನೀನು, ಹುಟ್ಟು ಗಯ್ಯಾಳಿ ನೀನು. ಹೋಗ್ಲಿ ಹೊಟ್ಟಿಸ್ಕೊಂಡು ನನ್ನ ಗಂಡ ಎಗ್ ರೈಸ್ ಅಂಗಡಿಗೆ ಬಂದವನೇ. ಒಂದು ಪ್ಲೇಟು 2 ಪ್ಲೇಟ್ ಎಗ್ ರೈಸ್ ಕೊಡೋಣ, ವಾಡ್ ತುಂಬ ತಿನ್ಕೊಂಡು ಪಾಪ ಬರಲಿ. ಮನೆಗೂ ರೇಷನ್ ಇಲ್ಲ, ಅಕ್ಕಿ ಇಲ್ಲ, ಅಡುಗೆ ಮಾಡೋಕ್ಕಿಲ್ಲ, ಹೆಂಗೋ ನೆಮ್ಮದಿಗಿರಲಿ ಅಂತ ಹೇಳ್ಬಿಟ್ಟು 2 ಪ್ಲೇಟ್ ಎಗ್ ರೈಸ್ ಕೂಡ ಹೆಂಡ್ತೀನಿ ನೋಡಿದ್ದೀನಿ. ಕೇಳಿದ್ರೆ ಎಗ್ ರೈಸ್ ಕೇಳಿದ್ರೆ ಕಾಸು ಕೊಡು ಕಾಸನ್ನ ಅಂತ ಕೇಳ್ತೀಯಲ್ಲ, ನೀನು ಎಂಥ ಬಿಟ್ಟಿರೋ ಹೆಂಡ್ತಿ ಇರಬೇಡ. ಬಲೆ ಗಂಡ, ನೀನು ಅಷ್ಟಿದೀಯಾ? ಅಯ್ಯೋ ಪಾಪ ನನ್ನ ಹೆಂಡತಿ. ಈ ಕಡೆ ಹಚ್ಕೋಬೇಕು ಈರುಳ್ಳಿಯ, ಈ ಕಡೆ ಜನಗಳು ಬಂದು ಕೇಳ್ತಿರ್ತಾರೆ. ಈ ಕಡೆ ಎಗ್ ರೈಸ್ಗೆ ಒಗ್ಗರಣೆ ಹಾಕಬೇಕು, ಜೊತೆಗೆ ಅವ್ರಿಗೆಲ್ಲ ಎಗ್ ರೈಸ್ ಮಾಡ್ಕೊಡ್ಬೇಕು, ತಟ್ಟೆಗಳೆಲ್ಲ ತೊಳಿಬೇಕು, ಅವಳುನು ಪಾರ್ಸೆಲ್ ಕಟ್ಟಬೇಕು. ಎಷ್ಟು ಕೆಲಸ ಇರ್ತದೆ ನನ್ನ ಹೆಂಡತಿಗೂ. ಪಾಪ ಅವಳು ಕಷ್ಟ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಒಂದು 4 ತಟ್ಟೆ ತೊಳ್ಕೊಡೋಣ, ಇಲ್ಲಾಂದ್ರೆ ಎಗ್ ರೈಸ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಳೋಣ, ಇಲ್ಲ ಪಾರ್ಸೆಲ್ ಕಟ್ಕೊಡೋಣ. ಏನಾರ ನಿನಗೂ ಅನ್ನಿಸ್ತಾ? ಅನ್ಸಿಲ್ಲ ತಾನೇ ನಿನಗೂ? ನಿನಗೆ ಅನ್ಸಿಲ್ಲ ಅಂತಂದ್ಮೇಲೆ ನನಗೆ ಹೆಂಗೆ ಅನ್ನಿಸ್ತದೆ? ನಿನಗನ್ಸಿದ್ರೆ ನನಗೂ ಅನ್ಸೋದೇನೋ. ನೀನು ಬಂದ್ಬಿಟ್ಟು ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ಬಂದು ಮುಸ್ರೆ ತಟ್ಟೆ ತೊಳ್ಕೊಂಡು ಎಗ್ ರೈಸ್ ಮಾಡೋದು ಕಲ್ತ್ಕೊಂಡು, ಈರುಳ್ಳಿ ಕಟ್ ಮಾಡ್ಕೊಂಡು, ಪಾರ್ಸೆಲ್ ಕಟ್ಕೊಂಡು ನೀನು ಇರು. ಇಬ್ರು ಕಷ್ಟಪಟ್ಟು ದುಡಿಯೋಣ, ಮನೆಗೆ ಸಂಸಾರಕ್ಕೆ ಅಂತ ಇಷ್ಟೊಂದು ಹಾಕನ. ಯಾರು ಬೇಡ ಅಂತ ಹೇಳಿದ್ರು? ನಾನು ಒಬ್ಳೆ ಸಾಯ್ತಾ ಇದ್ದೀನಿ. ನನ್ನ ಕೈಲಿ ಆಯ್ತಾನೆ ಎಲ್ಲ ಮಾಡೋಕ್ಕೆ. ಜ್ವರ ಚಳಿ ಬಂದವು ನನಗೂ ಮಾಡಿ. ನೋಡ್ಲಾ ಹೆಂಗೆ ಹೇಳ್ತಾಳೆ. ಏನೇ ನನ್ನ ಮಗಂಗೇನು ಬೇರೆ ಕೆಲಸನೇ ಸಿಗಕ್ಕಿಲ್ಲ, ಬಂದ್ಬಿಟ್ಟು ನಿಂತಾಗ ಮುಸ್ರೆ ತಿಕ್ಕ ಕೆಲಸನೇ ನೀ ಸಿಗೋದು ಅಂತ ಹೇಳ್ತೀಯಾ? ನನ್ನ ಮಗನೂ ಎಲ್ಲ ಕಡೆನೂ ಕೆಲಸ ಮಾಡ್ಬಿಟ್ಟೆ ನೀ ಬಂದಿರೋದು. ಏನು ಬಂದ್ಬಿಟ್ಟು ನಿನ್ನ ಅಂಗಡಿನ ಮುಸ್ರೆ ತಿಕ್ಕಿದ ತಕ್ಷಣ ಏನಿಯಾ ಕೋಟಿ ಸಂಪಾದನೆ ಏನಾಗಲ್ಲ. ನನ್ನ ಮಗಂಗೆ ಅವತ್ತು ಹೇಳಿರೋದಿಷ್ಟೇ, ಇವತ್ತು ಹೇಳಿರೋದಿಷ್ಟೇ. ದಿನಗೆ ಯಾವ್ದನ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ನನ್ನ ಮಗ. ನಿನ್ನ ಕಾಲು ಮುಂದಕ್ಕೆ ಬಂದು ಬೀಳೋ ಅವಶ್ಯಕತೆ ನನಗಂತೂ ನನ್ನ ಮಗಂಗಂತೂ ಇಲ್ಲ. ಲವ್ ಮಗ ಹೋಗ್ಲಾ, ಯಾವ್ದನ್ನ ಕೆಲಸ ಹುಡಿಕೊಂಡು ಹೋಗಿ ಸಂಪಾದನೆ ಮಾಡ್ಕೊಬಿಟ್ಟು ತಂದು ಕೊಡ್ಲಾ. ಏನು ಮಾಡ್ತಾಳ ನೋಡೇ ಬಿಡ್ತೀನಿ. ಅವಾಗ ಮುಸ್ರಿನೂ ತಿಕ್ಕೊಂಡು ಮನೆಯಾಗೆ ಅಡುಗೆನೂ ಮಾಡ್ಕೊಂಡು ಅಲ್ಲಿ ಹೋಗಿ ಎಗ್ ರೈಸ್ ಮಾಡ್ಕೊಂಡು ಕುಂತ್ಕೊಂಡ್ಲಿ, ಅವಾಗ ಗೊತ್ತಾಯ್ತದೆ ಮಳ್ಳಿಗೆ. ನೋಡು, ದುಡಿತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಮಾತಾಡ್ತಾವಳೆ ಹೀಯಾಳಿಸ್ಕೊಂಡು. ಇನ್ನ ನಿಂತವನೇ ಬೇವರ್ಸಿ. ಹೋಗಿ ಏನಾರ ಕೆಲಸ ನೋಡ್ಕೊ ಹೋಗ್ಲಾ, ಸುಮ್ಕೆನೆನಿಯ. ತುಂಬ ಒಳ್ಳೇದು. ಅವ್ರ ಕೆಲಸ ನೋಡ್ಕೊಂಡ್ರೆ ನನಗೂ ಸ್ವಲ್ಪ ತಲೆನೋವಾದ್ರೂ ಕಡಿಮೆ ಆಗ್ತೈತೆ. ದಯವಿಟ್ಟು ಹೋಗಿ ಕೆಲಸನ ನೋಡ್ಕೊಳ್ಳಿ. ನನ್ನ ತಗ ಬಂದ್ಬಿಟ್ಟಿಲಿ ಅದು ಇದು ಅಂತ ಕಡ್ಡಿ ಎಲ್ಲ ಆಡ್ಸ್ಕೊಂಡು ಬರ್ಬೇಡಿ. ನೋಡಿ, ನಾವು ನಿಮ್ಮ ಹತ್ರ ಕಿತ್ತಾಡೋಕ್ಕಾಗಲಿ, ನಿಮ್ಮ ಹತ್ರ ಜಗಳ ಆಡೋಕ್ಕಾಗಲಿ ದೇವ್ರನ್ನೇ ನನಗೆ ಟೈಮ್ ಇಲ್ಲ. ಈಗ ಅಲ್ಲೆಲ್ಲ ಅಂಗಡಿಯ ಜೋಡಿಸ್ಬಿಟ್ಟು ಬಂದೀವಿ. ಈಗ ಪಟ್ಟಂತೆಲ್ಲ ಬ್ಯಾಗ್ ಇಕ್ಕಿ ಹೊಸಿ ಸಾಮಾನು ತಗೊಂಡು ಓಡ್ಬೇಕು. ನನ್ನ ಮತ್ತೆ ಅಲ್ಲೆಲ್ಲ ಅಂಗಡಿ ಶುರುವಾಯ್ತದೆ. ನೀವು ಸುಮ್ಮನೆ ನನ್ನ ಮುಂದೆ ಪರಿಕೆ ಏನಾರ ಮಾಡ್ಕೊಂಡು ಕುಂತ್ಕೊಂಡ್ರು ಸುಮ್ಮನಿರಕ್ಕಿಲ್ಲ. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ತಾನೆ, ಮತ್ತೆ ಅಪ್ಪಗಿದ್ಬಿಡಿ. ರೇಷನ್ ತಂದು ಮನೆಗೆ ಹಾಕ್ಬಿಟ್ಟು ಕರೀರಿ ನನ್ನ. ಹಿಂಗೆ ರೇಷನ್ ತಂದು ಹಾಕಿದ್ದೀನಿ, ಬಂದ್ಬಿಟ್ಟು ಅಡುಗೆ ಮಾಡಾಕು ಅಂತ ಮಾಡಾಕ್ತೀನಿ ಅವತ್ತು.
ಬನ್ನಿ ಸೈಡ್ಗೆ ಹೋಗ್ಬೇಕು ನಾನು ಸುಮ್ಮನೆ ಅಡ್ಡ ನಿಂತ್ಕೊಳ್ಳೋದು ನೋಡು. ಏನಮ್ಮ ಇವಳು ಈ ಪಟ್ಟಿ ರೋಪ್ ಆಗ್ತಾಳಲ್ಲಮ್ಮ ನನಗೇನಿಯ ಗಂಡನ್ನ ಇದೂ ಭಯನೂ ಇಲ್ವಲ್ಲಮ್ಮ ಎಷ್ಟು ಮಾತಾಡ್ತಾಳೆ ನೋಡಿದೆನಮ್ಮ ಇವಳು ಮೊಳ್ಳಿ ಹಾಂ ಇಷ್ಟುದ್ದ ಹೇಳೋಕೋದ್ರೆ ಇಷ್ಟುದ್ದ ಮಾತಾಡ್ತಾಳಲ್ಲ ಇವಳು ಒಳ್ಳೆ ಕತೆ ಆಯ್ತಲ್ಲ ಇವಳ್ದು ಹಾಂ ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಮಾಡ್ತೀನಿ ಇವಳಿಗೆ ಅಲ್ಲ ಕಣಮ್ಮ ನಾನು ರೇಷನ್ ತಂದು ಹಾಕಿದ್ರೇನು ಅಡುಗೆ ಮಾಡೋದು ಅಂತ ಹೇಳ್ತಾವಳಲ್ಲ ಆಯಿತು ಹೆಂಗನ ಮಾಡಿ ಕೂಲಿನಲ್ಲಿ ಮಾಡ್ಕೊಂಡು ತಂದು ಹಾಕ್ತೀನಿ ರೇಷನ್ನ ಮನೆಯಾಗ ಅಡುಗೆನೂ ಮಾಡ್ಕೊಂಡು ಮೂರೊತ್ತು ಅಲ್ಲಿ ಎಗ್ ರೈಸ್ ಅಂಗಡಿ ನೀವೇ ಮಾಡಲಿ ಆವಾಗ ಗೊತ್ತಾಯ್ತದೆ. ಫಸ್ಟು ಆ ಕೆಲಸ ಮಾಡು ಕಣ್ಮಗ ನೀನು. ಅದು ಬಿಟ್ಬಿಟ್ಟು ನೀನು ಇದು ಅದು ಅಂತ ಏನು ತಲೆ ಕೆಡ್ಸ್ಕೊಬೇಡ. ಮೊದಲು ಏನೇನು ಮಾಡಬೇಕೋ ಅದನ್ನ ಮಾಡು. ದುಡ್ಡು ತಂದಾಕು ಲೋಪರ ಆಮೇಕಿಂದ ಏನು ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಹೋಗ್ಲ ಯಾವ್ದನ ಒಂದು 500,000 ರೂಪಾಯಿ ಎಲ್ಲನ ಎತ್ಕೊಬಿಟ್ಟು ಬಂದು ರೇಷನ್ ತಂದಾಕಿ ಅವಳು ಎಗ್ ರೈಸ್ ಮಾಡ್ಬೇಕಾದ್ರೆ ಕರಿ ಬಾ 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 ಅಡುಗೆ ಮಾಡಕ್ಕೆ ಬಾ ಅಂತೇಳ್ಬಿಟ್ಟು ಬರಲಿಲ್ಲ ಅಂದಾಗ ಅವಾಗ ಜಗಳ ಮಾಡಿದ್ರಾಯ್ತು ಅಲ್ವಾ. ಹೋಗು ಸುಮ್ಕೇನಿ ಏನೋ ಒಂದು 500 ರೂಪಾಯಿ 1,000 ರೂಪಾಯಿಗೆ ಹೋಗ್ಬಿಟ್ಟು ರೇಷನ್ ತಗೊಬಿಟ್ಟು ಬಂದು ಅವಳು ಎಗ್ ರೈಸ್ ಅಂಗಡಿ ತಗೋಗ್ಬಿಟ್ಟು ನಿಂತ್ಕ ಬಾರೆ ಬಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹ್ಞೂ ಕಣಮ್ಮ ಅಲ್ವೇ ದುಡಿತೀನಿ ಅನ್ನೋ ದುರಂಕಾರ ಶಾನೆ ಇವಳಿಗೆ ಹುಟ್ಟು ದುರಂಕಾರ ಇವಳು. ತೋರಿಸ್ತೀನಿ ಗಂಡ ಅಂದರೆ ಏನು ಅಂತ ತೋರಿಸ್ತೀನಿ. ನಾನು ಗಂಡನ ಕರ್ತವ್ಯ ಮಾಡ್ತಿಲ್ವಾ ಇವಳಿನ ಯಾವ ಕರ್ತವ್ಯ ಮಾಡ್ತಾಳೋ ನೋಡ್ತೀನಿ. ಅಲ್ಲ ಕಣಮ್ಮ ನಮಗೆ ಎಗ್ ರೈಸ್ ಕೊಡಲ್ಲ ಅಲ್ವಾ ನೀನು ಒಳ್ಳೆ ಐಡಿಯಾ ಕೊಟ್ಟೆ. ಇರಮ್ಮ ಯಾರ ತಗನ ಒಂದು 1,000 ರೂಪಾಯಿ ದುಡ್ಡನ್ನ ಇಸ್ಕೊಬಿಟ್ಟು ಬರ್ತೀನಿ ಹೋಗಿ ಆಮೇಕಿಂದ ಮಾತಾಡ್ತೀನಿ. ಅದು ಮಾತು ಅಂತಂದ್ರೆ ಕಣಲ್ಲ ಹೋಗೋಗು ಇಸ್ಕೊಂಬಿಟ್ಟು ಬಾ ಹೋಗು. ಆಮೇಕಿಂದ ಕರಿ ನೀನು ಏನ್ರನ್ನ ಕಿತ್ತೋದೊಳ್ಳ. ಹಿಂಗೆ ಬಿಟ್ಬಿಟ್ರೆ ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಆಡ್ತಾಳೆ ಯಾವಳು ಮಾಕೋಕಿಷ್ಟು ಬೆಂಕಿ ಯಾಕ ಮಾಡ ಎಗ್ ರೈಸ್ಗೆ ಯಾ ಬಿಲ್ಡಪ್ಪ. ಹೋಗೋಗು ಇಸ್ಕೊಂಬಿಟ್ಟು ಬಾ ಹೋಗು. ನನಗೂ ಮಗ ಏನಾರ ತಿನ್ಬೇಕು ಅಂತ ಐತೆ ಬರ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಚಿಕನ್ ಗಿಕನ್ನು ತಗೊಬಿಟ್ಟು ಬರಲಾ ಮಾಡಿಸ್ಕೊಂಡು ತಿನ್ನನಿ. ಚಿಕನ್ ತಾನೇ ನಿಂಗೆ ಬೇಕಿರೋದು ಹಿಂಗೋಗಿ ಹಂಗೆ ಎತ್ಕೊಬಿಟ್ಟು ಬರ್ತೀನಿ. ನೀನು ಏನು ಯೋಚನೆ ಮಾಡಬೇಡ ಕಣಮ್ಮ ಕೆಲಸ ಅಷ್ಟೇ ನೋಡ್ತಾ ಇರು. ಅವಳು ನೀನಿಯ ಅಯ್ಯೋ ನಾನು ಕೆಲಸಕ್ಕೆ ಸೇರ್ಕೋಬೇಕಿತ್ತು ಯಾಕೆ ಎಗ್ ರೈಸ್ ಮಾಡಿದ್ನು ಅಂತ ಹೇಳ್ಬಿಟ್ಟು ಅವಳು ಅನ್ಕೋಬೇಕು ಹಂಗೆ ಮಾಡ್ತೀನಿ. ಇರು ಎಲ್ಲನೂ ಒಂದು ವ್ಯವಸ್ಥೆ ಮಾಡ್ತೀನಿ. ಇವಳು ಕೊಬ್ಬನ ಹಂಗೆ ಇಳಿಸ್ತೀನಿ ನಾನು. ಸರಿ ಸರಿ ಕಣ ಮಗ ಆಯ್ತಾಯ್ತು ಹೋಗ್ಬಿಟ್ಟು ಬಾ ಸರ್ನ ನಾನು ಕಾಯ್ತಾ ಇದ್ದೀನಿ. ಚಿಕನ್ ಸಾರು ಮಾಡಿಸ್ಕೊಂಡು ಅಪ್ಪ ತಿನ್ನ ಬಿಸಿ ಬಿಸಿ ಮುದ್ದೆಯ ಅಪ್ಪ ಸದ್ಯ